ಅಂದರೆ ಈಗ ನೀವು ಎಲೆಗಳಿಗೆ ಸಿಂಪಡಣೆ ಮಾಡ್ತೀವಿ, ಇದರಿಂದ ಏನು ಬೆಳವಣಿಗೆ ಜಾಸ್ತಿ ಆಗುತ್ತೋ ಅಥವಾ ಹಣ್ಣು ಕಾಯಿ ಆ ಥರ ಇಂಪ್ರೂವ್ ಆಗುತ್ತೋ? ತುಂಬ ಒಳ್ಳೆಯ ಪ್ರಶ್ನೆ. ಕನಿಷ್ಠ ಒಂದು 50ರಿಂದ 70% ಇಳುವರಿ ಜಾಸ್ತಿ ಆಗ್ತಾಯಿದೆ. ಈಗ ಇದನ್ನು ನಾವು ರೇಷ್ಮೆ ಹುಳು ಸಾಕಣೆ ಮಾಡ್ತೀವಿ, ಆ ಎಲೆಗೂ ಸಿಂಪಡಣೆ ಮಾಡಬೇಕು. ತರಕಾರಿ, ಹತ್ತಿ ಮತ್ತು ಮ್ಯಾಂಗೋ ಪ್ರತಿಯೊಂದು ಕ್ರಾಪನ್ನು ಬಳಸುವಂಥದ್ದು. ನನ್ನ ಹೆಸರು ಸುಧಾ ಭಟ್ ಅಂತ. ನಾನು ಕೃಷಿಯಲ್ಲಿ ಓದಿರೋದು. ಈಗ ಬಯೋ ಫರ್ಟಿಲೈಸರನ್ನು ಪ್ರಮೋಟ್ ಮಾಡ್ತಾಯಿದ್ದೀವಿ. ಸಸ್ಟೈನೇಬಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಆಗಬೇಕು ಅನ್ನೋ ಒಂದು ಕಾರಣದಿಂದ ನಮ್ಮಲ್ಲಿ ಒಂದು ನ್ಯಾನೋ ತಂತ್ರಜ್ಞಾನದಿಂದ ಮಾಡಿರುವಂತಹ ಈ ಒಂದು ಕೃಷಿ ಬಲಂ ಅಂತ ಒಂದು ಪ್ರಾಡಕ್ಟ್. ಇದು ಹೆಚ್ಚು ಕಮ್ಮಿ ಕನಿಷ್ಠ ಒಂದು 50ರಿಂದ 70% ಇದನ್ನು ಸ್ಪ್ರೇ ಮಾಡಿದಾಗ ಇಳುವರಿ ಜಾಸ್ತಿ ಆಗ್ತಾಯಿದೆ. ತುಂಬ ಒಳ್ಳೆ ಫೀಡ್ಬ್ಯಾಕ್ ಇದೆ. ಕೃಷಿ ಬಲಂ ಅಂತನಾ? ಕೃಷಿ ಬಲಂ ಅಂತ. ಯಾವ್ಯಾವ ಬೆಳೆಗೆ ಬಳಸ್ಬೋದು ಇದನ್ನು ತರಕಾರಿ, ಹತ್ತಿ ಮತ್ತು ಮ್ಯಾಂಗೋ ಕೂಡ ಬಳಸ್ಬೋದು. ಬೇರೆ ಪ್ರತಿಯೊಂದು ಕ್ರಾಪನ್ನು ಬಳಸುವಂಥದ್ದು. ಓಕೆ, ಅಂದರೆ ಯಾವ ರೀತಿ ಇದನ್ನು ಅಪ್ಲೈ ಮಾಡೋಂಥದ್ದು? ಇದನ್ನು ಒಂದು 10 ml 15 ಲೀಟರ್ಸ್ಗೆ ನೀರಲ್ಲಿ ಬೆರೆಸ್ಬಿಟ್ಟು ಎಲೆಗಳಿಗೆ ಸ್ಪ್ರೇ ಮಾಡ್ಬೋದು. 1 month ಓಲ್ಡ್ ಇದರೋದ್ರಿಂದ ಬೆಳೆಗೆ ಎಲ್ಲ ಬೆಳೆಗೂ ಎಕ್ಸಲೆಂಟ್ ರಿಸಲ್ಟು ಕಾಣ್ತಾ ಇದೆ. ಫಾರ್ಮರ್ಸ್ ಫೀಡ್ಬ್ಯಾಕು ತುಂಬಾ ಚೆನ್ನಾಗಿದೆ. ಅಂದರೆ ಈಗ ನೀವು ಎಲೆಗಳಿಗೆ ಸಿಂಪಡಣೆ ಮಾಡ್ತೀವಿ, ಇದರಿಂದ ಏನು ಬೆಳವಣಿಗೆ ಜಾಸ್ತಿ ಆಗುತ್ತೋ ಅಥವಾ ಹಣ್ಣು ಕಾಯಿ ಆ ಥರ ಇಂಪ್ರೂವ್ ಆಗುತ್ತೋ? ತುಂಬ ಒಳ್ಳೆಯ ಪ್ರಶ್ನೆ. ಒಂದು ಹಣ್ಣು ಕ್ವಾಲಿಟಿ ಏನು ಗ್ರೇನ್ಸ್ ಆಗಲಿ ಹಣ್ಣಿನ ಕ್ವಾಲಿಟಿ ಚೆನ್ನಾಗಿ ಬರ್ತಾಯಿದೆ. ಕೀಪಿಂಗ್ ಕ್ವಾಲಿಟಿ ಒಳ್ಳೆಯದಾಗ್ತಾಯಿದೆ. ಇಳುವರಿ ಸುಮಾರು ಕನಿಷ್ಠ ಅಂದರೆ 50% ಜಾಸ್ತಿ ಆಗ್ತಾಯಿದೆ. ಅದೇ ರೀತಿಯಿಂದ ಬೆಳವಣಿಗೆ, ಸಸ್ಯದ ಬೆಳವಣಿಗೆ ಕೂಡ 1-2 ವಾರದಲ್ಲೇ ನೀವು ಅದರ ಬದಲಾವಣೆಯನ್ನು ಕಂಡುಕೊಳ್ಬೋದು. ಇದನ್ನು ಅಪ್ಲೈ ಮಾಡೋದು ಈಗ ನೀವು ನೀರು ಕಟ್ಟಿ ಆದಮೇಲೆ ನೀವು ಅಪ್ಲೈ ಮಾಡಬೇಕು ಅಥವಾ ನೀರು ಬಿಡೋಕ್ಕಿಂತ ಮುಂಚೆ ಅಪ್ಲೈ ಮಾಡಬೇಕು? ಅಂದರೆ ಸಾಮಾನ್ಯವಾಗಿ ಮಾಯಿಶ್ಚರ್ ಇರಬೇಕು ಒಂದು ಫೀಲ್ಡಲ್ಲಿ, ಅದು ಒಪ್ಕೋತೀನಿ. ಅದು ಯಾವ ರೀತಿಯಿಂದಾದರೂ ಮಾಡ್ಬೋದು. ಈಗ ನಾವು ಅಪ್ಲೈ ಮಾಡ್ತೀವಲ್ವ, ಅದನ್ನ ನೀರಿಗೆ ಎಷ್ಟು ಪ್ರಮಾಣದಲ್ಲಿ ಹಾಕ್ಕೋಬೇಕು? ಹೇಳಿದ್ನಲ್ಲ, 15 ಲೀಟರ್ ನೀರಿಗೆ ಬರೀ 10 ml ಹಾಕ್ಕೊಳ್ತಾರೆ. ತುಂಬ ಕಾನ್ಸಂಟ್ರೇಟೆಡ್ ಪ್ರಾಡಕ್ಟ್ ಇದು. ಓಕೆ, ಈಗ 1 ಎಕರೆ ಅಥವಾ 2 ಎಕರೆ ಇರ್ತದೆ ಅಂದ್ಕೊಳ್ಳಿ. ಈಗ 1 ಎಕರೆಗೆ ಆದರೆ ಎಷ್ಟು ಬೇಕಾಗುತ್ತೆ ಇದು? ಹೆಚ್ಚು ಕಮ್ಮಿ ಇದು 300 ml ಬಾಟ್ಲ್. ಇದು ಅಂದರೆ 15 ಲೀಟರ್ಗೆ ಪ್ರಮಾಣದಲ್ಲಿ 10 ml ಪ್ರಮಾಣದಲ್ಲಿ ಅಂದರೆ 450 ಲೀಟ್ರ್ ಆಗುತ್ತೆ. ಸಾಮಾನ್ಯ ಬೆಳೆಗೆ 1 ಎಕರೆಗೆ ಅರ್ಧ ಬಾಟಲ್ ಸಾಕು. ಓಕೆ, 1 ಎಕರೆ. ಆದರೆ ಫೋಲಿಯೇಜ್ ಜಾಸ್ತಿ ಆದಂಗೆ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಮಾವು ಹಾಕಿದ್ದೀವಿ, ದ್ರಾಕ್ಷಿ ಹಾಕಿದ್ವಿ, ಅದಕ್ಕೆ ಎಷ್ಟು ಬೇಕಾಗ್ಬೋದು? ಅದಕ್ಕೆಲ್ಲ ಸುಮಾರು ಒಂದು ಬಾಟ್ಲ್ ಬೇಕಾಗುತ್ತೆ 1 ಎಕರೆಗೆ. ಯಾಕಂದರೆ ಫೋಲಿಯೇಜ್ ಜಾಸ್ತಿ ಇರುತ್ತೆ ಈ ಥರ ಬೆಳೆಗಳಿಗೆ. ಈಗ ಇದನ್ನು ನಾವು ರೇಷ್ಮೆ ಹುಳು ಸಾಕಣೆ ಮಾಡ್ತೀವಿ, ಆ ಎಲೆಗೂ ಸಿಂಪಡಣೆ ಮಾಡ್ಬೋದು? ಖಂಡಿತ ಮಾಡ್ಬೋದು. ಇದನ್ನು ನಾವು ಕೆಲವಾರು 10 ರೈತರ ಜೊತೆ ಪ್ರಯೋಗ ಕೂಡ ಮಾಡಿದ್ದೀವಿ. ಒಳ್ಳೆಯ ರೆಸ್ಪಾನ್ಸ್ ಇದೆ. ಈಗ ನಮಗೆ ಕೀಟ ಮತ್ತು ರೋಗಗಳು ಜಾಸ್ತಿ ಹಾವಳಿ ಮಾಡ್ತವೆ ನಮ್ಮ ಬೆಳೆಗಳಿಗೆ, ಅದಕ್ಕೆ ಏನು ನೀವು ನಿಮ್ಮ ಹತ್ರ ಉತ್ಪನ್ನಗಳಿದ್ದಾವೆ? ಈಗ ಈ ಒಂದು ಉತ್ಪನ್ನ ಏನಿದೆಯಲ್ಲ, ಅದು ಕೂಡ ನಾವು ಪರ್ಯಾಯವಾಗಿ ಕೀಟ ಮತ್ತು ರೋಗಕ್ಕೆ ಅಂತ ಬಳಸುವಂಥದ್ದಿಲ್ಲ. ಆದರೆ ಇದನ್ನು 1 ತಿಂಗಳಾದಮೇಲೆ ಯಾವುದೇ ಒಂದು ತರಕಾರಿ ಬೆಳೆಗೆ ಕೀಟ ಮತ್ತು ರೋಗಗಳ ಬಾಧೆಯನ್ನು ಸ್ವಲ್ಪ ಪ್ರಿವೆಂಟಿವ್ ಮಾಡುತ್ತೆ. ಇದು ಬರ್ದಂಗೆ ತಡೆಯುತ್ತೆ. ಓಕೆ, ಸ್ವಲ್ಪ. ಆದರೆ ಇದು ಆಲ್ಟರ್ನೇಟ್ ಅಲ್ಲ. ಹೌದು. ಅಂದರೆ ನಾವು ಪ್ರಿವೆನ್ಷನ್ ಬೆಟರ್ ದ್ಯಾನ್ ಕ್ಯೂರ್ ಅಂದಂಗೆ ಬೆಳೆಗೆ ಮುಂಚೆನೇ ನಾವು ಇದನ್ನು ಸಿಂಪಡಣೆ ಮಾಡಿಕೊಂಡ್ರೆ ನಮ್ಮ ಬೆಳೆಗಳಲ್ಲಿ ಹಾವಳಿ ಆಗೋದು ಕಡಿಮೆ ಆಗುತ್ತೆ. ಈಗ ರಸ ಇರುವ ಕೀಟಗಳು ಅಥವಾ ಬೆಳೆಯನ್ನು ನಾವು ಕಚ್ಚಿ ತಿನ್ನುವಂಥ ಕೀಟಗಳಿಗೆ ಯಾವ ರೀತಿ ಇದೆ ಪರಿಣಾಮಕಾರಿ? ಅಂದರೆ ಹೇಳಿದಾಗೇ ಅದನ್ನು ಕಂಟ್ರೋಲ್ ಮಾಡುವಂಥದ್ದು ಪ್ರಿವೆಂಟಿವ್ ಆಸ್ಪೆಕ್ಟ್ ಇದೆ. ಇದು ಅದಕ್ಕೆ ಪರ್ಯಾಯ ಅಲ್ಲ. ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಬರುತ್ತೆ, ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಇಳುವರಿ ಜಾಸ್ತಿ. ಇದರ ಬೆಲೆ ಎಷ್ಟು ಮೇಡಮ್? ಇದು 300 ml 750 ರೂಪಾಯಿ. ಓಕೆ, ಇದರಲ್ಲಿ ಏನು ಮೇಯ್ನ್ ಆಗಿರುತ್ತೆ ಒಳಗಡೆ ಇಂಗ್ರೀಡಿಯೆಂಟ್ ಏನದು? ಇದು 100% ಆರ್ಗ್ಯಾನಿಕ್ಕು. ಓಕೆ, ಪ್ಲ್ಯಾಂಟ್ ಬೇಸ್ಡ್ ಪ್ರಾಡಕ್ಟು. ಅಂದರೆ ನೀಮ್ ಬೇಸ್ಡ್ ಅಥವಾ ಏನು? ಅದು ಬೇರೆ ಬೇರೆ ಪ್ರಾಡಕ್ಟ್ಸ್ ಇದೆ. ಓಕೆ, ಆದರೆ ಇದಕ್ಕೆ ಕಂಟ್ರಿ ಯೂನಿಯನ್ನಿಂದ ಸರ್ಟಿಫಿಕೇಷನ್ ಇದೆ. ಕಂಟ್ರಿ ಯೂನಿಯನ್ ಅಂದರೆ ಗೊತ್ತಲ್ಲ, ಅಂತಾರಾಷ್ಟ್ರೀಯ ಮಟ್ಟದ
ಸರ್ಟಿಫಿಕೇಷನ್ ಏಜೆನ್ಸಿ. ಹ್ಞೂ ಆದ್ದರಿಂದ ಒಂದು ಸರ್ಟಿಫಿಕೇಷನ್ ಇದಕ್ಕೆ ಈ ಪ್ರಾಡಕ್ಟಿಗೆ ಇದೆ. ಇದು ಪ್ರಾಡಕ್ಟು ಮಾರ್ಕೆಟಿಗೆ ಬಂದು ಎಷ್ಟು ವರ್ಷದಿಂದ ಇದು ಚೆನ್ನಾಗಿದೆ? ಕಳೆದ 4 ವರ್ಷದಿಂದ ಇದೆ. ಓಕೆ. ಈಗ ಕರ್ನಾಟಕದಲ್ಲಿ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಇದನ್ನು. ಓಕೆ. ಕರ್ನಾಟಕದಲ್ಲಿ ಎಷ್ಟು ಜನ ಬಳಸ್ತಾ ಇದ್ದಾರೆ ನಿಮ್ಮ ಪ್ರಾಡಕ್ಟ್ನ? ಈಗ ನಾನು ಶುರು ಮಾಡಿದ್ದೆ ಒಂದು 6 ತಿಂಗಳ ಈಚೆ. ಸುಮಾರು ಒಂದು 200 ರೈತರು ಇದುವರೆಗೆ ಇದು ಮಾಡಿದ್ದಾರೆ. ಒಳ್ಳೆ ರಿಸಲ್ಟ್ ಇದೆ. ಓಕೆ. ಬೇರೆ ಉತ್ಪನ್ನ ಏನಿದೆ ನಿಮ್ಮ ಹತ್ರ? ಅಲ್ಲಿ ತೋರಿಸಿ.